ಅವರ ಜೀವನದಲ್ಲಿ ದೈವಿ ಶ್ರದ್ಧೆ, ಭಗವತ್ ಪ್ರೇಮ, ವಿವೇಕ ಪ್ರಜ್ಞೆ ಎಲ್ಲರೂ ಇದನ್ನು ಪಡೆದುಕೊಂಡರು. ಒಂದನೆಯದಾಗಿ ಭಗವಂತ ಇದ್ದಾನೆ. ಭಗವಂತನನ್ನು ಸಮೀಪಿಸಲು ಬಹಳಷ್ಟು ಮಾರ್ಗಗಳಿವೆ. ಅವನನ್ನು ತಲುಪಲು ಆಧ್ಯಾತ್ಮಿಕ ಮಾರ್ಗ ಇದೆ, ಭಜನೆ ಮಾಡುವಂಥ ಮಾರ್ಗವಿದೆ, ಭಕ್ತಿ ಮಾರ್ಗವಿದೆ. ಮುಂತಾದವು ನಾವು ನಮ್ಮ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ನಡೆದಿದ್ದೇವೆ ಎಂದು ಮುಂದುವರೆದರೆ ಕೃಷ್ಣರು ಕಾಳಿಯಲ್ಲಿ ಪ್ರಾರ್ಥಿಸುವ ಒಬ್ಬ ಪರಿಶುದ್ಧ ಹೃದಯವಂತ ಬಾಲಕನನ್ನು ಕಳಿಸಿಕೊಡು. ಪಂಚಮುಖಿಯಲ್ಲಿ ರಾಮಕೃಷ್ಣರು ಕುಳಿತಿರುವಾಗ ಮಾತೆ ಕಾಳಿ ಅವರ ತೊಡೆಯ ಮೇಲೆ ಪುಟ್ಟ ಮಗುವಾಗಿ ಕೂತ್ಕೊಳ್ತಾಳೆ. ಅವರ ತೊಡೆ ಮೇಲೆ ಆಧ್ಯಾತ್ಮಿಕವಾಗಿ ತಪಸ್ ಮಾಡ್ತಾ ಇದ್ದಾರೆ. ಅಂಥದ್ರ ಸಮಯದಲ್ಲಿ ಕಾಳಿನೇ, ಸಾಕ್ಷಾತ್ ಕಾಳಿನೇ ಮಗುವಾಗಿ ಅವರ ತೊಡೆ ಮೇಲೆ ಕೂತ್ಕೊಂಡು, ನಿನ್ನ ಆಧ್ಯಾತ್ಮಿಕ ಪುತ್ರ ಪರಮ ದರ್ಶನವನ್ನು ತೋರಿಸುವವನು ಗಂಗೆಯ ದಡದ ಮೇಲೆ ನಿಂತಿರುತ್ತಾನೆ. 1000 ದಳದ ಕಮಲ ಅರಳಿದಂತೆ ಅದರ ನಡುವೆ ಕಿಶೋರಿ ಬಾಲಕರು ನರ್ತನ ಮಾಡುತ್ತಿದ್ದಾರೆ. ಅವರೇ ಶ್ರೀಕೃಷ್ಣ ಮತ್ತು ರಾಧಾ. ಅವರಿಗೆ ಹಂಗೆ ಕಂಡಂತಾಗುತ್ತೆ ಅಂತ ಅವರು ತಪಸ್ಸಿ ಕೂತ್ಕೊಂಡಾಗ ಹಂಗೆ ಕಾಣುತ್ತೆ ಅವರಿಗೆ. ಕೃಷ್ಣ ಮತ್ತು ರಾಕಾಲ ಇಬ್ಬರೂ ಕಾಣ್ತಾರೆ. ರಾಕಾಲ ಅಂದರೆ ಬ್ರಹ್ಮನಂದಜಿ. ಕೃಷ್ಣ ಬೃಂದಾವನದಲ್ಲಿ ಅವತರಿಸಿದಾಗ ಮಕ್ಕಳಲ್ಲಿ ಒಬ್ಬರಾದ ರಾಕಾಲನೂ ಇದ್ದ. ಬಂಗಾಳಿಯಲ್ಲಿ ರಾಕಾಲ ಎಂದರೆ ಗೊಲ್ಲ ಬಾಲಕ, ಅವರ ಭಾಷೆಯಲ್ಲಿ ರಾಕಾಲ ಅಂದರೆ ಗೊಲ್ಲ ಬಾಲಕ. ಅವನೇ ರಾಕಾಲನೇ ನಮ್ಮ ಮಾನಸ ಪುತ್ರ. ಅವನೇ ಸ್ವಾಮಿ ಬ್ರಹ್ಮಾನಂದಜಿಯಾಗಿರುತ್ತಾರೆ. ಅವರೇ ಸಂಘಗುರು. ಅವರೇ ಸಂಘದ ಮೊದಲನೆಯ ಗುರು. 22 ವರ್ಷಗಳ ಕಾಲ ಸಂಘವನ್ನು ಮುನ್ನಡೆಸಿಕೊಂಡು ಹೋದಂಥವರು. ಇವರಿಗೆ ಚಿಕ್ಕಂದಿನಿಂದಲೂ ದೇವರ ಬಗ್ಗೆ ಭಕ್ತಿ ಭಜನೆಗಳು ಕೇಳುವುದರಲ್ಲಿ ವಿಶೇಷ ಆಸಕ್ತಿ ಇತ್ತು. ತನ್ಮಯತೆಯಿಂದ ಭಾವ ಸಮಾಧಿಗೆ ಹೋಗುತ್ತಿದ್ದರು. ಭಾವ ಸಮಾಧಿಗೆ ಅವು ಸಹ ನಿರ್ವಿಕಲ್ಪ ಸಮಾಧಿಗೆ ಹೋಗುತ್ತಿದ್ದರು. ಪರಿಶುದ್ಧವಾದ ಹೃದಯವಂತ ಹುಡುಗ. ಭಜನೆ ಕೇಳಲು ರಾಮಕೃಷ್ಣರ ಇವನನ್ನು ರೂಮ್ ಒಳಗೆ ಕೂಡಿ ಹಾಕಿ ಬೀಗ ಹಾಕುತ್ತಿದ್ದರು. ಇವನು ಯಾವಾಗಲೂ ದಕ್ಷಿಣೇಶ್ವರಕ್ಕೆ ಹೋಗಿ ನಿನ್ನ ತಂದೆಯನ್ನು ಕರೆದುಕೊಂಡು ಬಾ ಎಂದು ಹೇಳ್ತಾರೆ. ನಿಮ್ಮ ಅಪ್ಪನ ಕರ್ಕೊಂಡು ಬಾ ನೋಡ. ಇವನು ದಕ್ಷಿಣೇಶ್ವರಕ್ಕೆ ಹೋಗ್ತಾನಲ್ಲ, ಆಗಲೆಲ್ಲ ಸನ್ಯಾಸಿ ಆಗ್ಬಿಡ್ತಾನಂತ ಆಗಲೆಲ್ಲ ಅವನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದ. ಕರೆದುಕೊಂಡು ಬರುತ್ತಾನೆ. ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರ ಭಜನೆ ಪ್ರವಚನವನ್ನು ಕೇಳಲು ದೊಡ್ಡ ಗಣ್ಯ ವ್ಯಕ್ತಿಗಳು, ಬಹಳ ಜನ ಭಕ್ತಾದಿಗಳನ್ನು ನೋಡಿ ನನ್ನ ಮಗ ಇಂತಹ ಒಳ್ಳೆಯ ಸ್ಥಳಕ್ಕೆ ಬರುವನೆಂದು ಸಂತೋಷಪಟ್ಟರು. ಲಾಯರಾಗಿದ್ದ ಅವರು ಇಲ್ಲಿಗೆ ಬಂದು ಹೋದ ಮೇಲೆ ಒಂದಾದ ಮೇಲೆ ಒಂದರಂತೆ ಕೇಸುಗಳನ್ನು ಗೆದ್ದರು. ಅವರು ಶ್ರೀರಾಮಕೃಷ್ಣನ ಮಹಿಮೆ ಎಂದುಕೊಂಡರು. ಮಗ ಅಲ್ಲಿಗೆ ಹೋಗುವುದರಿಂದ ರಾಕಾರನಿಗೆ ಆಧ್ಯಾತ್ಮಿಕ ವಿಕಾಸ ಆಗುತ್ತೆ. ಯಾವಾಗಲೂ ಅವನ ತುಟಿಗಳು ಭಗವಂತನ ಸ್ಮರಣೆಯಲ್ಲಿರುತ್ತಾನೆ. ಬಾಹ್ಯ ಶೂನ್ಯವಾಗಿ ಬಿಡುತ್ತದೆ. ಆಗ ಅವನಿಗೆ 16-17 ವರ್ಷ ಅಷ್ಟೇ. ಅವನ ಹತ್ರ ಹೋಗ್ಬೇಕಾದ್ರೆ 14-15 ವರ್ಷ. ಇವನು ನಿತ್ಯ ಸಿದ್ಧಿ. ಇವನು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ಬಂದಿರುವಂಥ ಈಶ್ವರ ಕೋಟಿ ಎನ್ನುತ್ತಿದ್ದರು ರಾಮಕೃಷ್ಣ. ಅವರನ್ನು ಈಶ್ವರ ಕೋಟಿ ಎಂದು ಕರೀತಾ ಇದ್ದರು. ಶ್ರೀ ಗುರು ಶಿಷ್ಯರು ಆಧ್ಯಾತ್ಮಿಕ ಭಾವದಲ್ಲಿ ಒಂದಾಗುತ್ತಿದ್ದರು. ಶ್ರೇಷ್ಠ ತತ್ವಗಳನ್ನು ಶ್ರೀರಾಮಕೃಷ್ಣರವರಿಗೆ ಸಿದ್ಧರಾಗಿದ್ದರು. ರಾಕಾಲನಲ್ಲಿ ಕೆಲವು ಒಳ್ಳೆಯ ಪುಟ್ಟ ದೋಷಗಳಿದ್ದವು. ಮತ್ತು ಒಳ್ಳೆಯವೇನು ಕೆಟ್ಟವಲ್ಲ, ದೋಷಗಳಿದ್ದವು. ಇವುಗಳನ್ನು ಶ್ರೀರಾಮಕೃಷ್ಣರು ತಿದ್ದಿದರು. ಒಂದು ಸಲ ಕಾಳಿ ದೇವಸ್ಥಾನದಿಂದ ಪ್ರಸಾದವನ್ನು ತರುವಾಗ ಪ್ರಸಾದ ತರ್ತಂಗ ಕಾಳಿ ದೇವಸ್ಥಾನಕ್ಕೆ ಅಂತ ಚಿಕ್ಕವನು ತನ್ನ ದಾರಿಯಲ್ಲಿ ಬಾಯಿಗೆ ಹಾಕಿಕೊಂಡು ಬರುತ್ತಿದ್ದ. ಇದನ್ನು ನೋಡಿದ ರಾಮಕೃಷ್ಣರು ನಿನ್ನ ನಾಲಿಗೆಯ ಮೇಲೆ ಹಿಡಿತ ಇಲ್ಲವೇ ಎಂದು ಬೈದರು. ಮತ್ತೊಂದು ಸಲ ದಾರಿಯಲ್ಲಿ ರಾಕಾಲ ಬರುವಾಗ ಒಂದು ಕಾಯಿನ್ ಚಿಕ್ಕ ಹುಡುಗ ಕಾಯಿನ್ ಸಿಗುತ್ತೆ. ಅದನ್ನು ರಾಕಾಲ ಬೇರೆಯವರಿಗೆ ದಾನವಾಗಿ ಕೊಟ್ಟನು. ಇದನ್ನು ಶ್ರೀರಾಮಕೃಷ್ಣರಿಗೆ ಧೈರ್ಯವಾಗಿ ಹೇಳ್ತಾನೆ, ನಾನು ದಾನ ಮಾಡದೆ ಅಂತ ಹೇಳುತ್ತಾನೆ. ಅದಕ್ಕೆ ಅವರು ಖಂಡಿಸಿದರು. ಸಿಕ್ಕಿದ್ದು ಕೊಡುವುದೇನು ನಿನ್ನ ದಾನವೇ? ನಿನ್ನ ದಾನವಾದರೆ ನೀನು ಸಂಪಾದನೆ ಮಾಡಿಕೊಡಬೇಕು ಅಂತ ಹೇಳಿದರು. ಈ ರೀತಿ ಸಣ್ಣ ಇಂತಹ ಲೋಕದೋಷಗಳನ್ನು ಸಹ ತಿದ್ದಿದಂಥ ಮಹಾನುಭಾವರು ರಾಮಕೃಷ್ಣರು. ಶ್ರೀರಾಮಕೃಷ್ಣರ ಶಿಷ್ಯರಲ್ಲಿ ರಾಕಾಲ ಮೊದಲನೆಯವರು.